ಸರ್ಕಾರದ ಕಿಕ್ ಏರಿಸಿದ ಬಿಯರ್ ಪ್ರಿಯರು ಬೊಕ್ಕಸಕ್ಕೆ ಹರಿದು ಬಂತು ಕೋಟಿ ಕೋಟಿ ಹಣ. ಇದು ಬಿಯರ್ ಭರಾಟೆಯ ಸ್ಟೋರಿ ಆಗಿರುವಂತದ್ದು. ಸರ್ಕಾರದ ಕಿಕ್ ಏರಿಸಿದ ಬಿಯರ್ ಪ್ರಿಯರು ಬೊಕ್ಕಸಕ್ಕೆ ಹರಿದು ಬಂತು ಕೋಟಿ ಕೋಟಿ ಹಣ. ಇದು ಬಿಯರ್ ಭರಾಟೆಯ ಸ್ಟೋರಿ. ಚಿಲ್ಡ್ ಬಿಯರ್ಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ರಾಜ್ಯದಲ್ಲಿ ಬಿಯರ್ ಪ್ರಿಯರ ಸೌಂಡೇ ಸೌಂಡು ಜಾಸ್ತಿ ಇರುವಂತದ್ದು. ಹಾರ್ಡ್ ಲಿಕ್ಕರ್ಗಿಂತ ಬಿಯರ್ಗೆ ಹೆಚ್ಚು ಬೇಡಿಕೆಯಂತೆ ರಾಜ್ಯದಲ್ಲಿ ಭಾರಿ ಏರಿಕೆ ಕಂಡ ಬಿಯರ್ ಮಾರಾಟ. 6 ವಾರಗಳಲ್ಲಿ ಬಿಯರ್ ಮಾರಾಟ 60% ಏರಿಕೆಯಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಬಿಯರ್ ಪ್ರಿಯರಿಂದ ಸರ್ಕಾರದ ಆದಾಯ ವೃದ್ಧಿಯಾಗ್ತಾ ಇದೆ. ಬಿಯರ್ನಿಂದ ಸರ್ಕಾರದ ಆದಾಯ 16% ವೃದ್ಧಿಯಾಗಿದೆ. ಸರ್ಕಾರದ ಕಿಕ್ಕೇರಿಸಿರುವಂತಹ ಬಿಯರ್ ಪ್ರಿಯರು ಇದೀಗ ಸರ್ಕಾರದ ಬೊಕ್ಕಸಕ್ಕೆ ಹರಿದು ಬರ್ತಾ ಇದೆ ಕೋಟಿ ಕೋಟಿ ಹಣ. ಚಿಲ್ಡ್ ಬಿಯರ್ಗೆ ಇದೀಗ ರಾಜ್ಯದಲ್ಲಿ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ರಾಜ್ಯದಲ್ಲಿ ಬಿಯರ್ ಪ್ರಿಯರ ಸೌಂಡೇ ಸೌಂಡು ಜಾಸ್ತಿ ಇದೆಯಂತೆ. ಹಾರ್ಡ್ ಲಿಕ್ಕರ್ಗಿಂತ ಬಿಯರ್ಗೆ ಬೇಡಿಕೆ ಜಾಸ್ತಿ ಇರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಭಾರಿ ಏರಿಕೆ ಕಂಡಂತಹ ಬಿಯರ್ ಮಾರಾಟ ಇದೀಗ ಕಳೆದ 6 ವಾರಗಳಲ್ಲಿ ಬಿಯರ್ ಮಾರಾಟ 60% ಏರಿಕೆಯಾಗಿದೆ. ಹೊಸ ತೆರಿಗೆ ವ್ಯವಸ್ಥೆಯಿಂದ ಸರ್ಕಾರಕ್ಕೆ ಜಾಕ್ಪಾಟ್. ಮೇ 11ರಂದು ಹೊರ ತೆರಿಗೆ ಜಾರಿಗೊಳಿಸಿದ ಸರ್ಕಾರ. ಆಲ್ಕೋಹಾಲ್ ಪ್ರಮಾಣದ ಆಧಾರದ ಮೇಲೆ ತೆರಿಗೆ. ಹೆಚ್ಚು ಆಲ್ಕೋಹಾಲ್ ಇರುವ ಮದ್ಯಕ್ಕೆ ಹೆಚ್ಚಿನ ತೆರಿಗೆ, ಕಡಿಮೆ ಆಲ್ಕೋಹಾಲ್ ಇರುವ ಮದ್ಯಕ್ಕೆ ಕಡಿಮೆ ತೆರಿಗೆ. ಹೊಸ ತೆರಿಗೆಯಿಂದ ಹಾರ್ಡ್ ಲಿಕ್ಕರ್ ಬೆಲೆ ಈಗ ಹೆಚ್ಚಳ. ಹೀಗಾಗಿ ಬಿಯರ್ ಮೊರೆ ಹೋಗಿರುವಂತಹ ಮದ್ಯಪ್ರಿಯರು ಜಾರಿಗೆ ತಂದ 6 ವಾರಗಳಲ್ಲೇ ಬಿಯರ್ ಭರಾಟೆ ಜೋರಾಗಿದೆ. ಹೊಸ ತೆರಿಗೆ ವ್ಯವಸ್ಥೆಯಿಂದ ಸರ್ಕಾರಕ್ಕೆ ಇದೀಗ ಜಾಕ್ಪಾಟ್ ಹೊಡೆದಿರುವಂಥದ್ದು. ಮೇ 11ರಂದು ಹೊರ ತೆರಿಗೆ ಜಾರಿಗೊಳಿಸಿರುವಂತಹ ರಾಜ್ಯ ಸರ್ಕಾರ. ಆಲ್ಕೋಹಾಲ್ ಪ್ರಮಾಣದ ಆಧಾರದ ಮೇಲೆ ತೆರಿಗೆಯನ್ನ ನೀಡಿರುವಂಥದ್ದು ಸರ್ಕಾರ. ಹೆಚ್ಚು ಆಲ್ಕೋಹಾಲ್ ಇರುವಂತಹ ಮದ್ಯಕ್ಕೆ ಹೆಚ್ಚಿನ ತೆರಿಗೆಯನ್ನ ನೀಡಿರುವಂಥದ್ದು. ಜೊತೆಗೆ ಕಡಿಮೆ ಆಲ್ಕೋಹಾಲ್ ಇರುವಂತಹ ಮದ್ಯಕ್ಕೆ ಕಡಿಮೆ ತೆರಿಗೆಯನ್ನ ನೀಡಿದೆ. ಹೊಸ ತೆರಿಗೆಯಿಂದ ಹಾರ್ಡ್ ಲಿಕ್ಕರ್ಗೆ ಈಗ ಬೆಲೆ ಹೆಚ್ಚಳ ಆಗಿದೆ. ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಿದೆ ಬಿಯರ್. 330 ml ಬಿಯರ್ ಬೆಲೆ ಕೇವಲ 45ರಿಂದ 60 ರೂಪಾಯಿ ಮಾತ್ರ. ಕಳೆದ ವರ್ಷಕ್ಕಿಂತ ಹೆಚ್ಚಾಗಿದೆ ಬಿಯರ್ ಮಾರಾಟ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 59% ಜಿಗಿತ ಆಗಿದೆ. ಕಳೆದ ವರ್ಷ ಅಬಕಾರಿ ಆದಾಯ 3023 ಕೋಟಿ ರೂಪಾಯಿ ಇತ್ತು. ಈ ವರ್ಷ ಅಬಕಾರಿ ಆದಾಯ 3510 ಕೋಟಿ ರೂಪಾಯಿಗೆ ತಲುಪಿದೆ. ವ್ಯಾಪಾರಿಗಳಿಗೆ ಸ್ಟಾಕ್ ಕೊರತೆಯೇ ಮುಂದಿರುವಂತಹ ಸವಾಲು. ಸ್ಟಾಕ್ ಹೆಚ್ಚಾದ್ರೆ ಮಾರಾಟ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇರುವಂಥದ್ದು. ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರುವಂಥದ್ದು ಬಿಯರ್. ಜೊತೆಗೆ 330 ml ಬಿಯರ್ ಬೆಲೆ ಕೇವಲ 45ರಿಂದ 60 ರೂಪಾಯಿ ಇದೆ. ಕಳೆದ ವರ್ಷಕ್ಕಿಂತ ಹೆಚ್ಚಾಗಿ ಈಗ ಬಿಯರ್ ಮಾರಾಟ ಆಗ್ತಾ ಇರುವಂಥದ್ದು ರಾಜ್ಯದಲ್ಲಿ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 59% ಜಿಗಿತ ಕಂಡಿರುವಂಥದ್ದು. ಇನ್ನು ಕಳೆದ ವರ್ಷ ಅಬಕಾರಿ ಆದಾಯ 3023 ಕೋಟಿ ರೂಪಾಯಿ ಇತ್ತು. ಈ ವರ್ಷ ಅಬಕಾರಿ ಆದಾಯ ಇರುವಂಥದ್ದು 3510 ಕೋಟಿ ರೂಪಾಯಿಗೆ ತಲುಪಿದೆ. ವ್ಯಾಪಾರಿಗಳಿಗೆ ಸ್ಟಾಕ್ ಕೊರತೆಯೇ ಮುಂದಿರುವಂತಹ ಸವಾಲು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸ್ಟಾಕ್ ಹೆಚ್ಚಾದ್ರೆ ಮಾರಾಟ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಹೊಸ ತೆರಿಗೆ ವ್ಯವಸ್ಥೆಯಿಂದ ಇದೀಗ ರಾಜ್ಯ ಸರ್ಕಾರಕ್ಕೆ ಜಾಕ್ಪಾಟ್ ಹೊಡೆದಿರುವಂಥದ್ದು. ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರುವಂಥದ್ದು ಬಿಯರ್.